ಸರ್, ಇಲ್ಲಿ ಯಾವುದೇ ರಾಜಕೀಯ ಡಿಸ್ಕಷನ್ ಆಗಿಲ್ಲ. ಕ್ಷೇತ್ರದ ಅಭಿವೃದ್ಧಿ ವಿಚಾರ ಮಾತಾಡಿದ್ರು, ನಾಮಿನೇಷನ್ಗಳ ವಿಚಾರ ಮಾತಾಡಿದ್ರು, ಪಾರ್ಟಿ ಸಂಘಟನೆ ಯಾವ ರೀತಿ ಮಾಡ್ತಾ ಇದ್ದೀರಾ ಅಂತ ಮಾತಾಡಿದ್ರು. ಅಷ್ಟು ಬಿಟ್ರೆ ಬೇರೆ ಇನ್ನೇನು ಚರ್ಚೆ ಆಗಲಿಲ್ಲ. ಪವರ್ ಹಂಚಿಕೆ ಅದ್ಯಾವುದೇ ವಿಚಾರನೂ ಕೂಡ ಚರ್ಚೆ ಆಗಲಿಲ್ಲ. ಅಲ್ಲಿ ಅದನ್ನ ಕೇಳಲಿಲ್ಲ. ಆ ಥರ ಏನು ಅನ್ಕೊಂಡಿಲ್ಲ. ತೀರ್ಮಾನ ಮಾಡ್ಬೇಕಾದ್ರೆ ಅವರೆಲ್ಲ ತೀರ್ಮಾನ ಮಾಡ್ತಾರೆ. ಸೀನಿಯರ್ಸ್ ಇದ್ದಾರೆ, ಅನುಭವಿಗಳಿದ್ದಾರೆ ನಮ್ಮ ಪಾರ್ಟಿನಲ್ಲಿ. ಅವರೆಲ್ಲ ಯೋಚನೆ ಮಾಡಿ ಅಳದು ಸುರಿದು ಯಾರು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ. ನಾವು ಕೇಳಿದ್ರೆ ಸಿಗಲ್ಲ, ನಾವು ಕೇಳದೇ ಇದ್ರು ಕೂಡ ಅವ್ರೇನು ಕೊಡಲ್ಲ ಅಂತಕ್ಕಂಥ ಭಾವನೆನೂ ಇಲ್ಲ. ಇಲ್ಲ, ಅದ್ರ ಬಗ್ಗೆ ಚರ್ಚೆನೇ ಆಗಲ್ಲ. ನೋ ಪೊಲಿಟಿಕಲ್ ಡಿಸ್ಕಷನ್ ಅನ್ನಲ್ಲ. ಅದ್ರ ಬಗ್ಗೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತ್ರ ಕೇಳಿದ್ರು, ನಾಮಿನೇಷನ್ಸ್ ಬಗ್ಗೆ ಕೇಳಿದ್ರು. ಇಲ್ಲ, ಪವರ್ ಶೇರಿಂಗ್ ಬಗ್ಗೆ ನಾನು ಬಹಿರಂಗವಾಗಿ ಮಾತಾಡಿದ್ದೀನಿ, ಅದು ಒಪ್ಕೊಂತೀನಿ. ನಾನೇನು ಹೇಳಿದ್ದೀನಿ, DK ಶಿವಕುಮಾರ್ ಅವರು ಪಕ್ಷದ ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಅವ್ರದ್ದು ಕೂಡ ಪ್ರಯತ್ನ ಇದೆ, ಅವ್ರಿಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀನಿ. ನಾಳೆನೇ ಮಾಡಿಕೊಟ್ಬಿಡಿ, ಚೇಂಜ್ ಮಾಡ್ಬಿಡಿ ಸಿದ್ದರಾಮಣ್ಣ ಅಂತ ನಾನು ಹೇಳಿಲ್ಲ. ಅವ್ರಿಗೂ ಒಂದು ಅವಕಾಶ ಮಾಡಿಕೊಡ್ಬೇಕು ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಕೇಳಿದ್ದೀನಿ. ಅದನ್ನ ತೀರ್ಮಾನ ಹೈಕಮಾಂಡ್ ಮಾಡ್ತದೆ. ಅಷ್ಟು ದೊಡ್ಡವನಲ್ಲ ನಾನು. ಈ ಅವಧಿಯಲ್ಲೇ ಮಾಡಿ, ನಾಳಿಕೆ ಮಾಡಿ, ನಾಡದೆ ಮಾಡಿ ದೊಡ್ಡ ಈ ಪಕ್ಷದಲ್ಲಿ ನಾನು ಅಷ್ಟು ದೊಡ್ಡವನಲ್ಲ ನಾನು. ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡ್ತದೆ, ಯಾವಾಗ ಮಾಡಬೇಕು, ಯಾವ ಸೂಕ್ತ ಸಂದರ್ಭ ಅಂತೇಳಿ ಹೈಕಮಾಂಡ್ ತೀರ್ಮಾನ ಮಾಡ್ತದೆ.